ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೂಪರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು. ಈ ರೆಸಿಪಿ ನಾನು ಮಾಡ್ಕೊಂಡು ತಿಂದಮೇಲೆ ನಿಮಗೆ ತೋರಿಸ್ದೇ ಇರೋ ಹೇಗಿರೋಕ್ಕಾಗುತ್ತೆ? ಬನ್ನಿ, ಏನಿದು, ಯಾವ ಥರ ಮಾಡೋದು ಅಂತ ನೋಡೋಣ. ಈ ಒಂದು ಟೇಸ್ಟ್ ಮಾತ್ರ ಸಮೋಸ, ಮಾಮೂಸ್ ಅಥವಾ ಕಚೋರಿಗಿಂತ ಸೂಪರಾಗೇ ಇರುತ್ತೆ. ಒಂದು ಸರಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೀವು. ಹಾಗಾದರೆ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡಿಬಿಡೋಣ ಬನ್ನಿ. ತಡ ಮಾಡೋದು ಬೇಡ, ವೀಡಿಯೋ ಒಳಗೆ ಹೋಗೋಣ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಬೌಲ್ ಮೈದಾ ಹಿಟ್ಟು ತೊಗೊಳ್ಳಿ. ಆ ಮೈದಾ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಉಂಡೆ ಕಟ್ಟಕ್ಕೆ ಬರಬೇಕು. ಈ ಥರ ಕೈಯಿಂದ ಮುದ್ರಿದ್ರೆ ಉಂಡೆ ಥರ ಆಗಬೇಕು. ಆ ಹಂತಕ್ಕೆ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ ಹತ್ತಿರ ತುಪ್ಪ ಸಾಕಾಗಿದೆ ಅಂತ ಅರ್ಥ. ತುಂಬ ಟೇಸ್ಟಾಗಿ ಬರುತ್ತೆ ಹಿಂಗಾದರೆ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ. ಚಪಾತಿ ಹದಕ್ಕೆ ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ಬಿಡಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇದನ್ನು 5 ಮಿನಿಟ್ಸ್ ನೆನೆಯಕ್ಕೆ ಬಿಡಿ ಹಿಟ್ಟನ್ನು. ನೆಕ್ಸ್ಟ್ ಸ್ಟಫಿಂಗ್ ಏನು ಬೇಕು ನಾವು ಅದು ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ ಪೀಸಸ್, ಶುಂಠಿ ಬೆಳ್ಳುಳ್ಳಿ 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ಳಿ. ಎಲ್ಲನೂ ಸ್ಟಫಿಂಗಿಗೆ ಬೇಕಾಗಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಈ ಹಂತಲ್ಲಿ ಬೇಕಾದ್ರೂ ಹಸಿ ಬಟಾಣಿ ಕೂಡ ಮಿಕ್ಸ್ ಮಾಡ್ಕೋಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ಗರಂ ಮಸಾಲನೂ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಾದಮೇಲೆ ಚಾಟ್ ಮಸಾಲನೂ ಮಿಕ್ಸ್ ಮಾಡೋಣ. ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಯಾಕಂದರೆ ನಾವು ಈ ಥರ ಐಟಮ್ಸ್ ಎಲ್ಲ ಮನೇಲಿ ಮಾಡ್ಕೊಳ್ಳೋದ್ರೆ ಹೆಲ್ತ್ ಕೂಡ ಕಾಪಾಡ್ಕೊಳ್ಳೋದು. ಯಾಕಂದರೆ ನಮಗೆ ಪ್ರತಿ ಸಂಡೇ ಬಂದ ತಕ್ಷಣ ಮನೇಲಿ ಬರಗಾಲ ಬಂದಿರೋ ಥರ ಸಮೋಸ, ಮಾಮೂಸ್, ಕಚೋರಿ ತಿನ್ನೋಕೆ ಔಟ್ಸೈಡ್ ಹೋಗ್ತಾನೆ ಇರ್ತೀವಿ ನಾವು. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಕಾಪಾಡ್ಕೋಬೋದು. ಇಟ್ಟು 5 ನಿಮಿಷ ನೆಂದ ಮೇಲೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಉಂಡೆ ತೊಗೊಂಡು ಈ ಥರ ತೀಡ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ಎಣ್ಣೆ ಹಚ್ಚಿ, ಈ ಥರ ಎಣ್ಣೆ ಹಚ್ಚಿದ ಮೇಲೆ ಮೈದಾ ಹಿಟ್ಟು ಉದುರಿಸಿ ಮೇಲೆ ಮೈದಾ ಹಿಟ್ಟು ಉದುರಿಸಿದ ಮೇಲೆ ಈ ಥರ ಮಡ್ಚ್ಕೊಳ್ಳಿ. ತಿರ್ಗಾ ಮತ್ತೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿ, ಅದರ ಮೇಲೆ ಮೈದಾ ಹಿಟ್ಟು ಉದುರಿಸಿ ತಿರ್ಗಾ ಮಡಚಿ, ಮೇಲೆ ಆಯಿಲ್ ಅಪ್ಲೈ ಮಾಡಿ, ಮೇಲೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸಿ ಈ ಥರ ರೌಂಡ್ ಶೇಪಲ್ಲಿ ಸುತ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಇದು ಈ ಥರ ಬಂದಮೇಲೆ ನೀವು ಚಾಕು ತಗೊಂಡು ಕಟ್ ಮಾಡ್ಕೊಬೇಡಿ, ಶೇಪ್ ಹೊರಟೋಗುತ್ತೆ, ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರಲ್ಲ. ನೆಕ್ಸ್ಟ್ ತಿನ್ನೋಕ್ಕೂ ಒಳಗಡೆ ಲೇಯರ್ ಥರ ಸಿಗಲ್ಲ. ಈ ಥರ ಒಂದು ಮನೆಯಲ್ಲಿ ದಾರ ತೊಗೊಂಡು ಈ ಥರ ಎಳಿ ಕಟ್ಟಾಗುತ್ತೆ ಅದು. ನೋಡಿ, ಈ ಥರ ಸೂಪರಾಗಿ ಬರುತ್ತೆ. ತಿನ್ನುವಾಗ ಲೇಯರ್ ಇದ್ದರೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಅದನ್ನು ಲಟ್ಟಿಸ್ಕೊಳ್ಳಿ ಒಂದೊಂದು ತೊಗೊಂಡು. ತುಂಬ ಸೂಪರಾಗಿರುತ್ತೆ ಇದು, ತಿನ್ನೋಕ್ಕೂ ಟೇಸ್ಟು. ಯಾರಾದರೂ ಮನೇಲಿ ಗೆಸ್ಟ್ ಬಂದಾಗೂ ಮಾಡಿಕೊಟ್ಟು ಒಂದು ಹೊಸ ರೆಸಿಪಿ ಥರ ಸೂಪರಾಗಿರುತ್ತೆ. ಅವರಿಗೆ ಹೊಸ ರೆಸಿಪಿನೂ ಸಿಗುತ್ತೆ, ನಿಮಗೂ ಬೇರೆ ಕಡೆ ಸಿಗದೇ ಇರೋ ರೆಸಿಪಿನ ಕೊಟ್ಟರೆ ತೃಪ್ತಿಯಾಗಿ ಹ್ಯಾಪಿಯಾಗಿ ಫೀಲ್ ಆಗ್ತೀರ. ಇದನ್ನೊಂದು ಸರಿ ಮನೇಲಿ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ, ಇದು ಸಮೋಸ ಶೇಪಲ್ಲಿ ಇರ್ಬೋದು, ಮಾಮೂಸ್ ಶೇಪಲ್ಲಿ ಇರ್ಬೋದು, ಕಚೋರಿ ಥರ ಇರ್ಬೋದು, ನಿಮ್ಗೆ ಯಾವ ಶೇಪಲ್ಲಿ ಬೇಕು ಅಥವಾ ಇದೇ ಶೇಪಲ್ಲಿ ಇರ್ಬೋದು, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಟ್ಕೊಳ್ಳಿ. ಎಲ್ಲನೂ ಈ ಥರ ನೋಡಿ, ಈ ಥರ ಎಲ್ಲನೂ ಮಾಡಿಟ್ಕೊಂಡಿದ್ದೀವಿ ನಾವು. ಈ ಥರ ಮಾಡಿಟ್ಕೊಂಡ್ಮೇಲೆ ಒಂದು ಕಡೆ ಎಣ್ಣೆ ಬಿಸಿಗಿಡೋಣ ನಾವು. ಎಣ್ಣೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಹಾಕ್ತಾ ಎಣ್ಣೆಲಿ ತೇಲಿಸ್ಕೊಳ್ಳಿ. ಕಂದು ಬಣ್ಣಕ್ಕೆ ಬರೋವರೆಗೂ ತೇಲಿಸ್ಕೊಳ್ಳಿ. ಯಾಕಂದರೆ ಆಲೂಗೆಡ್ಡೆ ಆಲ್ರೆಡಿ ಬೇಯಿಸಿರ್ತೀವಿ ನಾವು, ಒಳಗಡೆ ಏನು ತುಂಬ ಹೊತ್ತೆಲ್ಲ ಬೇಯೋದು ಬೇಕಿಲ್ಲ. ರೆಡ್ಡಿಶ್ ಬಂದರೆ ಸಾಕು.
ನೋಡಿ ಈ ಥರ ಎಣ್ಣೆಯಲ್ಲಿ ತೆಲೆಸಿದ್ಮ್ಯಾಗ ಈ ರೆಸಿಪಿ ರೆಡಿ ಆಯಿತು. ತುಂಬ ಕ್ರಂಚಿಯಾಗಿ ಬಾಯಿಗೆ ಇಟ್ಟ ತಕ್ಷಣ ಬಿಸಿ ಬಿಸಿಯಾಗಿ ಕ್ರಂಚಿಯಾಗಿ ತುಂಬಾ ಟೇಸ್ಟಿಯಾಗಿದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೆಸಿಪಿನೂ ಇಷ್ಟ ಆಗುತ್ತೆ ನಿಮಗೆ. ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಖಂಡಿತವಾಗೂ ಪದೇ ಪದೇ ಮಾಡ್ಕೊತಾರೆ, ಹೊರಗಡೆ ತಿನ್ನೋದು ಕೂಡ ಬಿಡ್ತೀರಾ. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ, ಎಲ್ಲ ವಿಡಿಯೋನೂ ನೋಡ್ತಾ ಇರಿ. ಹಾಲ್ ಅಂತ ಕೊಡಿ, ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.